ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಈ ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಈ ಡಿಸೈನ್ ಲಾಸ್ಟ್ ವಿಡಿಯೋದಲ್ಲಿ ಮೆಜರ್ಮೆಂಟ್ ತೋರಿಸಿದ್ದೆ. ಇದು ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಈ ಸರ್ಕಲ್ ಶೇಪ್ ಲಂಗ ಸ್ಟಿಚ್ ಇದೆಯಲ್ಲ, ಅದು ಸೆಂಟ್ರ್ ಪಾಯಿಂಟ್ ಮಾಡ್ಕೊಳ್ಳಿ. ಅದು ಸೆಂಟ್ರಿಗೆ ಮಾಡಿಕೊಂಡು ಆ ಕಡೆ ಈ ಕಡೆ ಈಕ್ವಲ್ ಮೆಜರ್ಮೆಂಟ್ ತಗೊಂಡು ಹಾಕಿ. ಅಲ್ಲಿ ನೋಡಿ, ಸೆಂಟ್ರ್ ಪಾಯಿಂಟ್ ತಗೊಂಡು ಈ ಕಡೆ ಈಕ್ವಲು ಆ ಕಡೆ ಈಕ್ವಲ್ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಡಿಸೈನ್ ಹಾಕೋದು ಯಾವ ಥರ ಅಂತ ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ನಾನು ಕಟ್ ವರ್ಕ್ ಬೀಡ್ಸ್ ಮತ್ತು 3mm ಬೀಡ್ಸ್ ಅಷ್ಟೇ ಬಳಸಿರೋದು, ಮತ್ತೇನೂ ಬಳಸಿಲ್ಲ. ತುಂಬ ಅಂದರೆ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಕಟ್ ವರ್ಕ್ ಬೀಡ್ಸ್ ಅಂದರೆ ಶೈನಿಂಗ್ ಜಾಸ್ತಿ ಇರುತ್ತೆ ಮತ್ತು ಮಲ್ಟಿ ಕಲರ್ ಮಿಕ್ಸಪ್ ಆಗಿರುತ್ತೆ. ಅದು ಕಟ್ ವರ್ಕ್ ನವರಂಗ್ ಕಟ್ ವರ್ಕ್ ಬೀಡ್ಸ್ ಅಂದರೆ ಕೊಡ್ತಾರೆ, ಮಲ್ಟಿ ಕಲರ್ ಇರುತ್ತೆ. ಈ ಲೈಟ್ ಫೋಕಸ್ಸಿಗಂತೂ ತುಂಬ ಚೆನ್ನಾಗಿ ಅಂದರೆ ಫುಲ್ ಶೈನಿಂಗ್ ಬರುತ್ತೆ ನೋಡಿ. ಈಗ ನಾನು 1.5 ಸೆಂಟಿಮೀಟ್ರ್ ತೊಗೊಂಡಿದ್ನಲ್ವ, ಅಂದರೆ ಸರ್ಕಲ್ ಶೇಪ್ ಲವಂಗ ಸ್ಟಿಚ್ ಬಿಟ್ಟು ಪಕ್ಕದಲ್ಲಿ 1.5 ಸೆಂಟಿಮೀಟ್ರ್ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಕಟ್ ವರ್ಕ್ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಮತ್ತು ಆ ಕಡೆ 4 ಈ ಕಡೆ 4 ಲೈನು ಈ ಥರ ಸ್ವಲ್ಪ ಸ್ಟ್ರೈಟಾಗಲ್ಲ, ಕರ್ವಾಗಿ ಹಿಂಗೆ ಕ್ರಾಸಾಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿರಿ. ನಾನು ಇದು ಪೆನ್ಸಿಲ್ ಮಾರ್ಕ್ ಯಾಕಪ್ಪ ಮಾಡ್ಕೊಂಡೆ ಅಂದರೆ, ನಿಮಗೆ 2 ಸೈಡು ಈಕ್ವಲಾಗಿ ಬರಬೇಕು ಮತ್ತು ಒಂದಕ್ಕೂ ಮಧ್ಯೊಂದಕ್ಕೂ ವ್ಯತ್ಯಾಸ ಗೊತ್ತಾಗಲಿ ಅಂತ. ಡೈರೆಕ್ಟಾಗಿ ಹಾಕಕ್ಕೆ ಬರುತ್ತೆ, ಬಟ್ ನಿಮಗೆ ತೋರ್ಸೋದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಮಾರ್ಕ್ ಮಾಡಿದ್ದೀನಿ ನೋಡಿ. ಮಾರ್ಕ್ ಮಾಡಿ ನಾನು ತೋರಿಸ್ತಾಯಿದ್ದೀನಿ ನೋಡಿ. ಫಸ್ಟ್ 3mm ಬೀಡ್ಸು ಮತ್ತು 2 ಕಟ್ ವರ್ಕ್ ಬೀಡ್ಸ್ ಹಾಕ್ತಾಯಿದ್ದೀನಿ ಈ ಡಿಸೈನ್ಗೆ ನೋಡಿ. ಕಟ್ ವರ್ಕ್ ಬೀಡ್ಸು 2 ಮತ್ತು 3mm ಬೀಡ್ಸು 1. ಎಷ್ಟು ನೀಟಾಗಿ ಬರ್ತಿದೆ ನೋಡಿ. ಕರೆಕ್ಟಾಗಿ ಲೈನ್ ಮಾರ್ಕ್ ಮಾಡ್ಕೊಂಡು ಅದ್ರ ಮೇಲೇ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಗೊತ್ತಾಗಲಿ ಅಂತ ನಾನು ಮಾರ್ಕ್ ಮಾಡಿ ತೋರಿಸ್ತಾಯಿದ್ದೀನಿ. ಸ್ವಲ್ಪ ಈ ಕ್ರಾಸಾಗಿ ಬರ್ಬೇಕು ನೋಡಿರಿ, ಸ್ಟ್ರೈಟಾಗಿ ಹಾಕಕ್ಕೆ ಹೋಗ್ಬೇಡ್ರಿ. ಈಗ ಒಂದು ಸೈಡು 4 ಲೈನ್ ಆಯ್ತಲ್ವ, ಈಗ ಇನ್ನೊಂದು ಸೈಡು 4 ಲೈನ್ ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ಕೊಂಡು ಹಾಕಿದರೆ ಈಸಿಯಾಗಿ ಹಾಕ್ಬೋದು ನೋಡಿ. ಎಷ್ಟು ಈಸಿಯಾಗಿ ಹಾಕ್ಬೋದು, ಇದರಲ್ಲಿ ಏನು ಕಷ್ಟ ಇದೆ ಹೇಳಿ. ಸಿಂಪಲ್ಲಾಗಿ ಯಾರು ಬೇಕಾದರೂ ಹಾಕ್ಬೋದು ನೋಡಿ. ಬಟ್ ಈ ಬೀಡ್ಸ್ ಹಾಕ್ಬೇಕಾದ್ರೆ ಚೈನ್ ಹಾಕಿ, ಎಕ್ಸ್ಟ್ರಾ ಚೈನ್ ಹಾಕಿದರೆ ಮಾತ್ರ ಶೇಪ್ ನಾವು ಹೆಂಗೆ ಹಾಕಿರ್ತೀವೋ ಆ ಥರ ಇರುತ್ತೆ. 1-2 ಸಲ ಅಲ್ಲ, 10 ಸಲ ಬೇಕಾದರೆ ಹೇಳ್ತೀನಿ, ನಿಮಗೆ ನೆನಪಿಲ್ಲ ಅಂತ ಹೇಳ್ತಾಯಿದ್ದೀನಿ. ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕಿದರೆ ಮಾತ್ರ ಅದು ಸ್ಟಿಫಾಗಿ ಅಲ್ಲೇ ಕೂರುತ್ತೆ ನೋಡಿ. ನಾನು ಇವಾಗ ಮಾರ್ಕ್ ಮಾಡಿರೋದ್ರ ಮೇಲೆ ಕರೆಕ್ಟಾಗಿ ಕುಂತಿದೆ ನೋಡಿ, ಸ್ವಲ್ಪನೂ ವ್ಯತ್ಯಾಸ ಆಗಿಲ್ಲ. ಯಾಕಪ್ಪ ಅಂದರೆ ಅದು ಬೀಡ್ಸ್ ಹಾಕಿ ಚೈನ್ ಹಾಕ್ತೀವ, ಚೈನ್ ಹಾಕಿದ್ಮೇಲೆ ಒಂದು ಎಕ್ಸ್ಟ್ರಾ ಚೈನ್ ಹಾಕಬೇಕು. ಅವಾಗೇನಾಗುತ್ತೆ, ನಾವು ಯಾವ ಕಡೆ ಹೋದರೂ ಅದು ಮೂವ್ ಆಗೋದಿಲ್ಲ, ಸ್ಟಿಫಾಗಿ ಕೂರುತ್ತೆ. ಈಗ ಸೆಂಟ್ರಲ್ಲಿ ನೋಡಿರಿ 3mm ಬೀಡ್ಸ್ ಹಾಕಿದ್ದೀನಿ. ಈಗ 1.5 ಸೆಂಟಿಮೀಟ್ರ್ ಗ್ಯಾಪ್ ಇದೆಯಲ್ಲ, ಇದಕ್ಕೆ ನಾನು ಮತ್ತೆ ಕಟ್ ವರ್ಕ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಕಟ್ ವರ್ಕ್ ಬೀಡ್ಸು 2 ಹಾಕಿ ಚೈನ್ ಹಾಕಿ, ಒಂದೊಂದು ಹಾಕಿದ್ರು ನಡೆಯುತ್ತೆ, ಬಟ್ ತೀರಾ ಲೇಟ್ ಆಗಿಬಿಡುತ್ತೆ. 2 ಹಾಕಿದ್ರು ಸ್ಟಿಫಾಗಿ ಕೂರುತ್ತೆ ನೋಡಿ. ಕರೆಕ್ಟಾಗಿ ಮಾರ್ಕ್ ಮಾಡಿರೋ ಹತ್ರನೇ ಕರೆಕ್ಟಾಗಿ ಹಾಕಿ ಅಲ್ಲಿ ಒಂದು ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈ ಪ್ರತಿಯೊಂದು ಸ್ಟೆಪ್ಪು ಮುಗಿದ್ಮೇಲೆ ನಾವೇನು ಮಾಡಬೇಕು, ಎಂಡ್ ಲಾಕ್ ಮಾಡಿದರೆ ಅದು ಕರೆಕ್ಟಾಗಿರುತ್ತೆ ನೋಡಿ. ಸ್ವಲ್ಪ ಏನಾದರೂ ಕೈ ತಗಲಿದ್ರೆ ಮತ್ತೆ ಪೂರ್ತಿ ಬಿಚ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಅವಾಗವಾಗ ಎಂಡ್ ಲಾಕ್ ಮಾಡ್ತಾಯಿರ್ರಿ. ಇಲ್ಲಿ ನೋಡಿ, ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಕಡೆ 4 ಆ ಕಡೆ 4 ಕರೆಕ್ಟಾಗಿ ಅದೇ ಪಕ್ಕದಲ್ಲಿ, ಅಂದರೆ ಸೇಮ್ ಮೆಜರ್ಮೆಂಟಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ನೋಡಿರಿ ಎಷ್ಟು ಈಸಿಯಾಗಿ ಹಾಕ್ಬೋದು. ಚೈನ್ ಹಾಕಿದ್ನ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕಿ ಮೇಲಕ್ಕೆ ಹೋಗ್ತಾಯಿದ್ದೀನಿ. ಆ ಚೈನ್ ಹಾಕಿ ಮತ್ತೆ ಮೇಲಕ್ಕೆ ಹೋದರೆ ಅದು ಮೇಲಕ್ಕೆ ಮೂವ್ ಆದಂಗೆ ಕಾಣಿಸುತ್ತೆ ನೋಡಿ. ಎಕ್ಸ್ಟ್ರಾ ಚೈನ್ ಹಾಕಿನಿ, ಮತ್ತೆ ಚೈನ್ ಹಾಕಿ ಮತ್ತೆ ಮೇಲಕ್ಕೆ ಹೋಗಿದ್ದೀನಿ ನೋಡಿ. ಮೇಲಕ್ಕೆ ಹೋಗಿ ಮತ್ತೆ ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ಸ್ ಹಾಕಿ ಮತ್ತೆ ಚೈನ್ ಹಾಕಿ ಮತ್ತೆ ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಎಂಡ್ ಲಾಕ್ ಮಾಡಲಿಲ್ಲ, ಯಾಕಂದರೆ ಆ ಕಡೆದು ಇದೆಯಲ್ಲ, ಒಂದು ಬೀಡ್ಸ್ ದಾಟಿದ್ರೆ ಮತ್ತೆ ಅಲ್ಲೇ ಹಾಕ್ಬೋದು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಚೈನ್ ಎಂಡ್ ಲಾಕ್ ಮಾಡಿಲ್ಲ, ಹಾಗೆ ಕಂಟಿನ್ಯೂ ಮಾಡಿ ಹಾಕ್ತಾ ಹೋಗಿದ್ದೀನಿ ನೋಡಿ. ನೋಡಿರಿ, ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿರೋ ಥರನೇ ಹಾಕಿದರೆ ಕರೆಕ್ಟಾಗಿ ನೀಟಾಗಿ ಬರುತ್ತೆ, ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ. ಬಟ್ ಈಸಿಯಾಗಿ ಹಾಕ್ಬೋದು, ಒಂದು ಚೂರು ಏನು ವ್ಯತ್ಯಾಸ ಆಗೋದಿಲ್ಲ ಮತ್ತು ಕಷ್ಟ ಅಂತ ಅನ್ಸೋದೇ ಇಲ್ಲ ನೋಡಿ. ಸಿಂಪಲ್ಲಾಗೂ ಹಾಕ್ಬೋದು ಮತ್ತು ನೋಡೋಕ್ಕೂ ಅಷ್ಟೇ ಬ್ರೈಡಲ್ ಅನಿಸುತ್ತೆ. ಅಂದರೆ ಫುಲ್ ಸಿಂಪಲ್ ಅನಿಸಲ್ಲ, ಸಿಂಪಲ್ಲು ಅಲ್ಲ ಗ್ರ್ಯಾಂಡು ಅಲ್ಲ, ಮಿಡ್ಲಲ್ಲಿರುತ್ತೆ ನೋಡಿ ಈ ಥರ ಡಿಸೈನ್. 2 ಕಟ್ ವರ್ಕ್ ಬೀಡ್ಸ್ ಹಾಕಿದ್ದೀನಿ ನೋಡಿ. ನೀವು ಏನಂದರೆ ಪ್ರಯತ್ನ ಪಡ್ತಿರ್ಬೇಕಷ್ಟೇ, ಸುಮ್ಮನೆ ಹಾಕಿದರೆ ಬಂದ್ಬಿಡುತ್ತೆ ಅಂದರೆ ಅದು ತಪ್ಪಾಗ್ಬಿಡುತ್ತೆ. ಇದು ಪೇಷನ್ಸ್ ಭಾಳ ಇರ್ಬೇಕು. ಈ ಆರಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ಬೇಕಾದ್ರೆ
ಪೇಷನ್ಸ್ ಇಲ್ಲಪ್ಪ ಅಂದರೆ ಹಾಕೋಕ್ಕೆ ಆಗಲ್ಲ. ಅದು ಬೇರೆ ಕೂತು ಕೂತು ಏನಾಗುತ್ತೆ, ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಈಗ ಮಧ್ಯದಲ್ಲಿ ನಾನೇನು ಮಾಡ್ತೀನಿ, 3mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಅಲ್ಲಿ ಎಂಡ್ಲಾಕ್ ಮಾಡಿದ್ದೀನಿ. ಈಗ ಆ ಕಡೆ ಇದು ಸೆಂಟ್ರ್ ಪಾಯಿಂಟು. ಈಗ ನಾನೇನು 3mm ಬೀಡ್ಸ್ ಹಾಕಿರೋದು ಇದು ಈ ಕಡೆ, ಈ ಸ್ಲೀವ್ ಸೆಂಟ್ರಿಂದ ಈ ಕಡೆ ಮತ್ತು ಆ ಕಡೆ. ಅವಾಗ ಏನು ಮಾಡ್ತೀನಿ ನಾನು, ಈ ಕಡೆ ಆಗೋದಕ್ಕೆ ಈ ಕಡೆ ಮೂವ್ ಮಾಡಿದ್ದೀನಿ, ಈ ಕಡೆ ಹಾಕೋದಕ್ಕೆ ಈ ಕಡೆ ಮೂವ್ ಮಾಡ್ತೀನಿ ನೋಡಿರಿ. ಎಲ್ಲ ಒಂದೇ ಸೈಡ್ ಹಾಕಿಲ್ಲ ನಾನು ನೋಡಿರಿ. ಈ ಕಡೆ ಮೂವ್ ಆಗ್ತಿದೆಯಲ್ಲ, ಇದು ಈ ಕಡೆ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ನೋಡಿರಿ, ಇಲ್ಲಿ ಏನಾಗುತ್ತೆ ಅಂತ ನಾನು ಹೇಳ್ತಿರೋದು. ಈ ಬ್ಲೌಸಲ್ಲಿ ಬ್ಯಾಕ್ ಸೈಡು ಅಷ್ಟೇ ಕೆಳಗಡೆ ಸೆಂಟ್ರ್ ಪಾಯಿಂಟ್ ತಗೊತೀವಿ. ಈ ರೌಂಡ್ ಶೇಪ್ ಬರುತ್ತಲ್ವ ಬೆನ್ನ ಮೇಲೆ, ಅದು ಕೆಳಗಡೆ ನಾವೇನು ಮಾಡ್ತೀವಿ, ಸೆಂಟ್ರ್ ಪಾಯಿಂಟ್ ತಗೊಂಡು ಈ ಕಡೆ ಮೇಲ್ಗಡೆ ಹೋಗ್ಬೇಕಾದ್ರೆ ಈ ಆರೋ ಮಾರ್ಕಲ್ಲಿ, ಮತ್ತು ಈ ಕಡೆ ಮೇಲ್ಗಡೆ ಹೋಗ್ಬೇಕಾದ್ರೆ ಈ ಆರೋ ಮಾರ್ಕಲ್ಲಿ, ಅಂದರೆ ಮೇಲ್ಗಡೆ ಹೋಗೋ ಥರ ನಾನು ಅಂದರೆ ಲೈನ್ ಎಳೆದು ಹಾಕಿರೋದು. ಸ್ಲೀವ್ಸ್ಗೂ ಅದೇ ಥರನೇ ಹಾಕಿದ್ದೀನಿ ನೋಡಿ. ನೋಡಿ ಈ ಥರ. ಇದು ಸ್ಲೀವ್ಸ್ ಅಷ್ಟೇ ಅಲ್ಲ, ಬ್ಲೌಸ್ ಬ್ಯಾಕ್ ಡಿಸೈನ್ಗೂ ಇದೇ ಥರ ಬರುತ್ತೆ. ಫ್ರಂಟ್ ಮಾತ್ರ ಒಂದು ಸೈಡ್ ಬರೋದ್ರಿಂದ ಅದು ಆ್ಯಕ್ಚುಲಿ ಮೇಲ್ಗಡೆನೇ ತೋರಿಸುತ್ತೆ ನೋಡಿ. ನೋಡ್ರಿ ಎಷ್ಟು ನೀಟಾಗಿ ಬರ್ತಿದೆ. ಏನಂದರೆ ಮೆಜರ್ಮೆಂಟ್ ಕರೆಕ್ಟಾಗಿರ್ಬೇಕಷ್ಟೆ. ಮೆಜರ್ಮೆಂಟ್ ವ್ಯತ್ಯಾಸ ಆಯ್ತು ಅಂದರೆ ಡಿಸೈನು ವ್ಯತ್ಯಾಸ ಆಗುತ್ತೆ ಆಟೋಮೆಟಿಕ್ಕಾಗಿ. ಇದು ಆ್ಯಕ್ಚುಲಿ ಕ್ರೋಶ ಕಡ್ಡಿನೇ ಅಂತಲ್ಲ, ಸೂಜಿ ದಾರದಲ್ಲೂ ಹಾಕ್ಬೋದು ನೋಡಿ ಈ ಡಿಸೈನು. ಎಷ್ಟು ಸಿಂಪಲ್ ಇದೆ. ಇದು ನಾವು ಸ್ಟಿಚ್ಡ್ ಬ್ಲೌಸ್ ಅಂತೀವಲ್ವ, ಸ್ಟಿಚ್ ಬ್ಲೌಸ್ ಮೇಲೂ ಈ ಡಿಸೈನ್ ಹಾಕ್ಕೋಬೋದು, ಏನು ವ್ಯತ್ಯಾಸ ಅನಿಸೋದಿಲ್ಲ. ಇನ್ನೇನು ಲವಂಗ ಸ್ಟಿಚ್ಚು ಅದೇ ಸ್ಟಿಚಿಂಗ್ ಬ್ಲೌಸ್ ಮೇಲೆ ಹಾಕಿದ್ರು ಅದೇ ಥರನೇ ಬರುತ್ತೆ, ಇದ್ರ ಮೇಲೂ ಅದೇ ಥರನೇ ಬರುತ್ತೆ. ಬಟ್ ಈ ಬಾರ್ಡ್ರ್ ಲೈನ್ ಇರುತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಗ್ಬೋದು. ಅಷ್ಟು ಬಿಟ್ಟರೆ ಇದೇನು ಈಸಿಯಾಗಿ ಹಾಕ್ಕೋಬೋದು. ಈ ಲೋಡಿಂಗ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಅದು ಆ 2 ಬೀಡ್ಸು ಇದೊಂದು ಬೀಡ್ಸು ಆ ಥರ ಮಿಕ್ಸಪ್ ಇದ್ದಾಗ ಲೇಟ್ ಆಗುತ್ತೆ ನೋಡಿರಿ. ಒಂದೇ ಟೈಪ್ ಆದರೆ ಬೇಗ ಲೋಡಿಂಗ್ ಮಾಡ್ಕೋಬೋದು ನೀಡ್ಲ್ಗೆ. ಬಟ್ ಈ ಕಟ್ ವರ್ಕ್ ಬೀಡ್ಸು ಮತ್ತು 3mm ಬೀಡ್ಸು ಎರಡೂ ಲೋಡಿಂಗ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆಯಲ್ವ. ಕರೆಕ್ಟಾಗಿ ನೀವು ಮಾರ್ಕ್ ಹೆಂಗೆ ಮಾಡ್ಕೊತಾರೆ ಹಂಗೆ ಬರುತ್ತೆ ನೋಡಿ. ಈಗ ನೋಡಿ, ಇದು ಎಂಡ್ಲಾಕ್ ಮಾಡ್ತಾಯಿದ್ದೀನಿ. ಇದು ಈ ಕಡೆ 4 ಆ ಕಡೆ 4 ಕಂಪ್ಲೀಟ್ ಆಯ್ತಲ್ವ. ಈಗ ನಾನು ನೆಕ್ಸ್ಟ್ ಇದನ್ನ ತೋರಿಸೋದಿಲ್ಲ, ಯಾಕಂದರೆ ನಿಮಗೆ ಗೊತ್ತಾಗಲಿ ಅಂತ ಆ ಸೈಡು ಈ ಸೈಡು ತೋರಿಸಿದ್ದೀನಿ ನೋಡಿರಿ, ಈ ಕಡೆ. ಬಟ್ ಇದನ್ನ ನಾನು ಹಾಕಿ ಆಮೇಲೆ ಅಪ್ಲೋಡ್ ಮಾಡ್ತೀನಿ ನೋಡಿರಿ. ಈಗ ನೆಕ್ಸ್ಟ್ ಇದು 2 ಕಡೆ ಮುಗೀತಲ್ವ. ಈಗ ನಾನೇನು ಮಾಡ್ತೀನಿ, ಈ ಸೆಂಟ್ರಲ್ ಸರ್ಕಲ್ ಶೇಪ್ ಲವಂಗ ಸ್ಟಿಚ್ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ 6 + 6 12 ಎಳೆ ತಗೋಬೇಕಾಗುತ್ತೆ. ನಾವು 6 + 6 12 ಎಳೆ ತಗೊಂಡಿದ್ದೀವಲ್ವ. ಈಗ ಅವು ಯಾವ ಥರ ಹಾಕೋದು, ಅದು ಬೀಡ್ಸಿಂದ ಪಕ್ಕದಲ್ಲಿಂದ ಒಂದು ನೀಡ್ಲ ಮೇಲಕ್ಕೆ ತೊಗೊಂಡು ಈ ಚಮಕಿ ಹಾಕ್ತಾಯಿದ್ದೀನಿ ನೋಡಿರಿ. ಚಮಕಿ ಹಾಕಿದರೆ ಗ್ರ್ಯಾಂಡಾಗಿ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿರಿ ಚಮಕಿ ಯೂಸ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ನೋಡಿ, ಈ ಲವಂಗ ಸ್ಟಿಚ್ ಯಾವ ಥರ ಹಾಕೋದು, ಫ್ರೆಂಚ್ ನಟ್ ಯಾವ ಥರ ಹಾಕೋದಂತ ನಾನು ನಿಮಗೆ ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ಈಗ ಯಾವ ಥರ ಎಷ್ಟೆಷ್ಟು ಹಾಕ್ಬೋದು ಅಂತ ನಾನು ಇಲ್ಲಿ ತೋರಿಸ್ತೇನೆ. ಕರೆಕ್ಟು ಫಸ್ಟು ಈಕ್ವಲಾಗಿ ಬರ್ಬೇಕಪ್ಪ ಅಂದ್ರೆ ನಾವು 4 ಸೈಡ್ ಹಾಕೋಬೇಕು ನೋಡಿ. ಕರೆಕ್ಟು ಪ್ಲಸ್ ಮಾರ್ಕಲ್ಲಿ ನಾವು ಈಗ ಲವಂಗ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಮಗೆ ಮಧ್ಯದಲ್ಲಿ ಎಷ್ಟೆಷ್ಟು ಗ್ಯಾಪ್ದಲ್ಲಿ ಬೇಕೋ ಅಷ್ಟಷ್ಟು ಈಸಿಯಾಗಿ ಹಾಕ್ಬೋದು ನೋಡಿ. ಈಗ ಒಂದು ಸೈಡಿಂದ ಹಾಕ್ಕೊಂತೀವಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಒಂದು ಮೆಜರ್ಮೆಂಟ್ ಕರೆಕ್ಟಾಗಿ ಬರೋಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿ, ಪ್ಲಸ್ ಮಾರ್ಕ್ ಹಾಕ್ಬಿಡಿ. ಪ್ಲಸ್ ಮಾರ್ಕ್ ಹಾಕಿದ್ಮೇಲೆ ಈ ಪ್ಲಸ್ ಮಾರ್ಕ್ ಮಧ್ಯದಲ್ಲಿ ಅಂದರೆ ಸ್ಕ್ವಯರು ಈ 4 ಪಾರ್ಟ್ಸ್ ಮಧ್ಯದಲ್ಲಿ ಒಂದು ಪಾರ್ಟ್ ಬರುತ್ತಲ್ಲ, ಆ ಪಾರ್ಟಲ್ಲಿ ಒಂದು ಹಾಕ್ತೀನಿ, ಮತ್ತು ಇದರಲ್ಲಿ ಒಂದು ಹಾಕ್ತೀನಿ. ಆ್ಯಕ್ಚುಲಿ ಇದು 8 ಹಾಕ್ತಾಯಿದ್ದೀನಿ ನೋಡಿ. 8 ಲವಂಗ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿರಿ, ಎಷ್ಟು ನೀಟಾಗಿ ಬರ್ತಿದೆ. ಬಟ್ ಈ ಥ್ರೆಡ್ಡು ಎಳಿಬೇಕಾದ್ರೆ ಕೆಳಗಡೆ ಒಂಚೂರು
ಒಂದು ಎಳೆ ಗಂಟು ಬಿತ್ತು ಅಂದರೆ ಆ ಥ್ರೆಡ್ ಅಲ್ಲೇ ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ನೀಟಾಗಿ ಎಳ್ಕೊಂಡು ಮೇಲೆ ಕೆಳಗೆ ನೋಡ್ಕೊಂಡು ಹಾಕ್ಕಂತ ಬರ್ರಿ. ಆ ದಾರ ಅಲ್ಲಲ್ಲಿ ಸ್ವಲ್ಪ ವೇಸ್ಟ್ ಆಯ್ತು ಅಂದರೆ ಬೇಗನೆ ಮುಗಿಯುತ್ತೆ. ನಾವು ಎಷ್ಟು ಉದ್ದ ತಗೊಂಡ್ರು ಅಂದರೆ ಒಂದು ಸರ್ಕಲ್ ಹಾಕೋದ್ರಲ್ಲೇ ಖಾಲಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಇನ್ನೊಂದು ಸರ್ಕಲ್ ಶೇಪ್ ಹಾಕ್ತಾಯಿದ್ದೀನಿ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ಈಸಿ ಅಂದರೆ ಸಿಂಪಲ್ಲಾಗಿ ಹಾಕ್ಬೋದು ನೋಡಿರಿ ಇದು. ನೋಡಿರಿ ಕರೆಕ್ಟಾಗಿ ನಾನು ಅದು 1/2 ಇಂಚಿಗೆ ಲೈನ್ ಮಾಡಿದ್ನ ಆ ಲೈನ್ ಮೇಲೆ ಹಾಕಿದ್ದೀನಿ. ಮಾತ್ರ ಅದರ ಆಪೋಸಿಟ್ಟು ಪ್ಲಸ್ ಮಾರ್ಕಲ್ಲಿ ಇನ್ನೊಂದು ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ಕರೆಕ್ಟಾಗಿ ಬರ್ತಿದೆ, ಒಂದು ಚೂರು ವ್ಯತ್ಯಾಸ ಆಗ್ತಾಯಿಲ್ಲ ಎಲ್ಲೂ. ಈಗ ಪ್ಲಸ್ ಮಾರ್ಕ್ ಹಾಕಿದ್ನ ಅದ್ರ ಪಕ್ಕದಲ್ಲಿ ಇನ್ನೊಂದು ಪ್ಲಸ್ ಮಾರ್ಕು. ಈ ಪ್ಲಸ್ ಮಾರ್ಕ್ ಅಂದರೆ 4 ಬರುತ್ತೆ, ಮತ್ತು ಇನ್ನೊಂದು ಪ್ಲಸ್ ಅಂದರೆ 4 ಬರುತ್ತೆ. ಟೋಟಲ್ ಎಷ್ಟಾಗುತ್ತೆ 8 ಲವಂಗ ಸ್ಟಿಚ್ ಹಾಕ್ತಾಯಿದ್ದೀವಿ ನೋಡಿ. ಕರೆಕ್ಟಾಗಿ ನೀಟಾಗಿ ಜಾಸ್ತಿ ಫೋರ್ಸಾಗಿ ಎಳೆದು ಹಾಕ್ಬೇಡಿ, ಹಾಗಂತ ಜಾಸ್ತಿ ಲೂಸು ಬಿಡೋಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ಒಂದು ಅಳತೆಗೆ ಹಾಕೋಂತ ಬರ್ರಿ. ಈ ಫ್ರೆಂಚ್ ನಾಟ್ ಆಗಿರ್ಬೋದು, ಲವಂಗ ಸ್ಟಿಚ್ ಆಗಿರ್ಬೋದು, ನೀಟಾಗಿ ಬರಬೇಕು ಫಿನಿಶಿಂಗ್. ಅಂದರೆ ಆ ಶೇಪ್ ಕರೆಕ್ಟಾಗಿ ಬರ್ಬೇಕಂದ್ರೆ ಒಂದು ಅಂದಾಜಿನ ಅಳತೆ ಮೇಲೆ ಬಿಟ್ಕೊಂತ ಬರ್ಬೇಕು ನೋಡಿ. ಜಾಸ್ತಿ ಎಳೆದ್ರೆ ಏನಾಗುತ್ತೆ, ಬಟ್ಟೆ ಶಿಂಕ್ ಆಗುತ್ತೆ. ತುಂಬ ಲೂಸ್ ಬಿಟ್ಟರೆ ಏನಾಗುತ್ತೆ, ಅದು ಲವಂಗ ಸ್ಟಿಚ್ ನೀಟಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ನೋಡಿರಿ ಎಷ್ಟು ನೀಟಾಗಿ ಬಂತು ನೋಡಿರಿ. ಇದು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ ನೋಡಿ. ಎಷ್ಟು ನೀಟಾಗಿ ಅಂದರೆ ಅಷ್ಟು ನೀಟಾಗಿ ಬಂದಿದೆ ನೋಡಿ. ಒಂದು ಚೂರು ವ್ಯತ್ಯಾಸ ಆಗಿಲ್ಲ. ಕರೆಕ್ಟಾಗಿ ಮೆಜರ್ಮೆಂಟ್ ಇದ್ದರೆ ಈಸಿಯಾಗಿ ಹಾಕ್ಬೋದು, ಬಟ್ ಕುತ್ಕೊಂಡು ಹಾಕೋ ಪೇಷನ್ಸ್ ಇರಬೇಕು. ಕರೆಕ್ಟಾಗಿ ಒಂದೇ ಅಳತೆಗೆ ಬಂದೈತೆ ನೋಡಿ. ಎಲ್ಲೂ ಏನೂ ವ್ಯತ್ಯಾಸ ಆಗಿಲ್ಲ ನೋಡಿರಿ. ಬ್ಯಾಕ್ ಸೈಡು ಇದು ಸೆಂಟ್ರು, ಇದು ಈ ಕಡೆ ಹೋಗಿದೆ, ಇದು ಈ ಕಡೆ ಮೇಲೆ ಯಾರ ಮಾರ್ಕಲ್ಲಿ ಹೋಗಿದೆ ನೋಡಿ. ಇದು ಫ್ರಂಟ್ ಸೈಡ್ ನೋಡಿ. ನೋಡಿರಿ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆದರೆ, ನಾನು ಹಾಕಿರೋದು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.